ಏನಾದರೂ ಕೂಡ ಪ್ರೆಡಿಕ್ಷನ್ ಏನಾದರೂ ಬಂದಿದೆಯಾ ಸರ್? ಅಂದ್ರೆ ಮಳೆಗಾಲ ಏಪ್ರಿಲ್ನಲ್ಲಿ ಒಳ್ಳೆ ಮಳೆ ಬೀಳುತ್ತೆ ಅಂತೇಳಿ ನಮ್ಮ ಇಲಾಖೆ ಪ್ರಕಾರ ಇದೆ. ಜೊತೆಗೆ ಮೊನ್ನೆನೂ ಸಹ ಬೆಂಗಳೂರಿನಲ್ಲಿ, ನಮ್ಮ ಹಳೆ ಮೈಸೂರಿನಲ್ಲಿ ಮಳೆ ಬಿದ್ದಿದೆ ಒಂದೆರಡು ದಿವಸ ಸ್ವಲ್ಪ. ಬಟ್ ಏಪ್ರಿಲ್ ಯುಗಾದಿ ನಂತರ ಮುಂಗಾರಿಗೆ ನಮಗೆ ಭಾಳ ಆಶಾದಾಯಕವಾಗಿರೋದ್ರಿಂದ ನಾವೆಲ್ಲ ಪ್ರಿಪೇರ್ ಆಗಿದ್ದೀವಿ. ಅಧಿಕಾರಿಗಳಿಗೆ ಹೇಳಿದ್ದೀನಿ. ಸೊ ಯಾವುದೇ ಬಿತ್ತನೆ ಅಥವಾ ಗೊಬ್ಬರ ಎಲ್ಲದಕ್ಕೂ ಸಂಪೂರ್ಣವಾಗಿ ನಮ್ಮ ಇಲಾಖೆ ಇಡೀ ರಾಜ್ಯದ 31 ಜಿಲ್ಲೆಯಲ್ಲೂ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಬೆಳೆ ಬೆಳೀಲಿಕ್ಕೆ ಜನರಿಗೆ ಒಂದು ವಾತಾವರಣದ ಮತ್ತು ಮಳೆಯ ಹಸಿರುತಲ್ಲಿ ಇದೆಯಾ ಅದಕ್ಕೆಲ್ಲಕ್ಕೂ ನಾವು ಪೂರಕವಾಗಿ ತಯಾರಾಗಿದ್ದೀವಿ. ಈ ಸರ್ಕಾರ ಮನಿ ಮತ್ತು ಹನಿ ಸರ್ಕಾರ ಅಂತ, ಬೆಳಿಗ್ಗೆ ಮನಿ ಸಂಜೆ ಪಾಪ ಅವರು ಅನುಭವಿಸ್ತಾ ಹೇಳಿದ್ದಾರೆ ಬಿಡಿ. ಏನು ಅವರು ಭಾಳ ದೀರ್ಘವಾದಂಥ ರಾಜಕೀಯದ ಅನುಭವ ಇರ್ತಕ್ಕಂಥವ್ರು. ಸೊ ಅವ್ರ ವಿಚಾರ ನಾನು ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಈಗ ಬಿಜೆಪಿ 18 ಶಾಸಕರನ್ನ ಈಗ ಅಮಾನತು ಮಾಡಿದ್ದಾರೆ, ಮುಷ್ಕರ ಮಾಡಿದ್ದಾರೆ. ಬಿಜೆಪಿ ಪ್ರೀ ಬಜೆಟ್ ಮೀಟಿಂಗ್ ಅಲ್ಲೂ ಬಂದಿರಲಿಲ್ಲ. ಸರಿ, ಅವರಿಷ್ಟ. ಬಟ್ ಆದರೆ ಅವತ್ತು ಇಡೀ ದೇಶದ ಜನ ನೋಡಿದ್ದಾರೆ, ರಾಜ್ಯದ ಜನ ನೋಡಿದ್ದಾರೆ. ಸೊ ವಿಡಿಯೋ ಸಿಕ್ಕಿದ್ರೆ ಪ್ರಪಂಚದಾದ್ಯಂತ ಕನ್ನಡಿಗರು ನೋಡಿದ್ದಾರೆ. ಸೊ ಪ್ರತಿಭಟನೆ ಮಾಡೋದನ್ನು ಅವ್ರ ಹಕ್ಕು, ಬೇಡ ಅಂತ ಹೇಳಿಲ್ಲ. ವಿರೋಧ ಮಾಡೋದನ್ನು ಬೇಡ ಅಂತ ಹೇಳಲಿಲ್ಲ. ಅವ್ರ ನಡವಳಿಕೆ ಎಷ್ಟರ ಮಟ್ಟಿಗಿತ್ತು, ಒಬ್ಬ ಸ್ಪೀಕರ್ ಇದಕ್ಕೆ ಸೀಟ್ ಹತ್ರ ಹೋಗಿ ಅವ್ರು ಯಾವ ರೀತಿ ನಡ್ಕೊಂಡ್ರು ಅದನ್ನ ಸರಿ ಅಂತ ಅವ್ರು ಡಿಪೆಂಡ್ ಮಾಡೋದಾದ್ರೆ ಇದೊಂದು ದುರಾದೃಷ್ಟ ಅಷ್ಟೇ. ಏನು ಮಾಡ್ಲಿಕ್ಕಾಗುತ್ತೆ ನೋಡಿ. ಯಾವ್ದಾರ ಕಾನೂನು ತಂದ್ರೆ ಕಾನೂನಿನ ಸಂವಿಧಾನದ ವ್ಯಾಪ್ತಿನಲ್ಲೇ ತರೋದು. ಸಂವಿಧಾನ ತಿದ್ದುಪಡಿ ಆಗಿದೆಯೋ ಸಂವಿಧಾನ ಬದಲಾವಣೆ ಯಾರು ಮಾಡಲ್ಲ. ಅದ್ರ ಬಗ್ಗೆ ನಮ್ದು ಒಂದೇ ನಿಲುವಿದೆ. ಕಾಂಗ್ರೆಸ್ ಪಕ್ಷ ಸಂವಿಧಾನದ ವಿಚಾರದಲ್ಲಿ ಅತ್ಯಂತ ಗೌರವವನ್ನು, ಅದು ನಮ್ಮ ಅವತ್ತಿನ ಪೂರ್ವಿಕರೇ ಮಾಡಿರ್ತಕ್ಕಂಥ ಸಂವಿಧಾನ. ಅನೇಕ ತಿದ್ದುಪಡಿಗಳಾಗಿರ್ಬೋದು ವಿನ ಬದಲಾವಣೆ ಇಲ್ಲ. ಅವರು ಯಾವ ಸಂದರ್ಭದಲ್ಲಿ ಯಾವ ವಿಚಾರದಲ್ಲಿ ಹೇಳಿರೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಏನಾಗುತ್ತೆ, ಡಿ ಕೆ ಶಿವಕುಮಾರ್ ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್ ಅಂತ ಅದು ಏನೋ ಆಗ್ತಿಲ್ಲ. ಗೊತ್ತಿಲ್ಲ, ಹಂಗಾರೆ ಅವ್ರನ್ನೇ ಕೇಳ್ಬೇಕು. ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರೆ ಅಥವಾ ಅದಕ್ಕೆ ಏನಾದ್ರು ಇದಿದ್ರೆ ಅವ್ರನ್ನೇ ಕ್ಲಾರಿಫಿಕೇಶನ್ ಕೇಳಿದ್ರೆ ನೀವು ಸೂಕ್ತ. ನನಗೆ ಕೇಳೋದು ನನಗೆ ಹೆಂಗೆ ಕೇಳಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.